ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ಈ 4000 ವಾಚ್ ಅವರ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸಿಂದನೇ ಬಿದ್ದಿರ್ತೀರ. ಬಿಕಾಸ್ ಯಾಕಂದರೆ ಅದೊಂದು ನಿಮಗೆ ಮೋಟಿವೇಶನು. ಓಕೆನಾ, ಈಗ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಆಗಿಬಿಟ್ರೆ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಇದು ಆಗಿಬಿಟ್ರೆ ಸಾಕು, ನನಗೆ ಸಮಾಧಾನ ಆಗುತ್ತೆ ಅನ್ನೋ ಒಂದು ನಿಮಗೆ ನಿಮ್ಮ ಮೈಂಡಲ್ಲಿ. ಓಕೆನಾ, ಸೊ ಇದನ್ನು ಕಂಪ್ಲೀಟ್ ಮಾಡೋ ಹಿಂದೆ ನೀವು ಬಿದ್ದಿರ್ತೀರ. ಓಕೆನಾ, ಸೊ ಇದನ್ನು ಯಾವ ಥರ ನೀವು ಕಂಪ್ಲೀಟ್ ಮಾಡ್ಬೋದು ಒಂದು ತಿಂಗಳಲ್ಲಿ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ನಿಮಗೆ ಅಂದ್ಕೊಳ್ಳಿ, ಈಗ ಒಂದು ಮೋಟಿವೇಶನ್ ಸಿಗುತ್ತೆ. ಲೈಕ್ 1000 ಸಬ್ಸ್ಕ್ರೈಬರ್ 4000 ವಾಚ್ ಟೈಮ್ ಅವರು ಮಾಡಿದರೆ ಏನಾಗುತ್ತೆ, ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಬಟ್ ಇದು ಆದರೆ ಸಾಲದು, ಇದ್ರ ಜೊತೆಗೆ ನಿಮಗೆ ವ್ಯೂಸು ಬರಬೇಕು. ಬಟ್ ಇದು ಆದರೆ ಬರೀ 100, 200, 300 ವ್ಯೂಸ್ ಏನಾದರೂ ಬರ್ತಾಯಿದ್ರೆ ನಿಮ್ಮ ಚಾನಲಲ್ಲಿ, ಇದರಿಂದ ನಿಮಗೆ ₹1 ಅರ್ನಿಂಗ್ ಆಗಲ್ಲ. 2-3 ತಿಂಗಳಿಗೆ $1, 4-5 ತಿಂಗಳಿಗೆ $2 ಆ ಥರ ಆಗುತ್ತೆ. ಸೊ ಮೇಯ್ನಾಗಿ ನೀವೇನು ಮಾಡಬೇಕು, ಒಳ್ಳೆ ಏನಿದೆ ಕಂಟೆಂಟ್ ಒಳ್ಳೆ ಮಾಡಬೇಕು. ಆ್ಯಂಡ್ ವೀಡಿಯೋಸ್ ಅಷ್ಟೇ ಕ್ವಾಲಿಟಿಯಾಗಿ ಮಾಡಬೇಕು. ಆ್ಯಂಡ್ ಕಾಂಪಿಟೇಷನ್ ಈ ಟೈಮಲ್ಲಿ ಜಾಸ್ತಿ ಇದೆ. ಆ ಕಾಂಪಿಟೇಷನ್ನು ಮೀರಿ ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ಇಲ್ಲಿ ನಿಮ್ಮ ಮೈಂಡನ್ನ ಯೂಸ್ ಮಾಡಬೇಕು. ಆ್ಯಂಡ್ ಹಾರ್ಡ್ ವರ್ಕು ಮಾಡಬೇಕು, ಸ್ಮಾರ್ಟ್ ವರ್ಕು ಮಾಡಬೇಕು. ಓಕೆನಾ, ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಕಂಪ್ಲೀಟ್ ಮಾಡ್ಬೋದು 1000 ವಾಚ್ ಟೈಮ್ ಅವರ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಒಂದು ತಿಂಗಳಲ್ಲಿ ಅಂತ. ಓಕೆನಾ ಗೈಸ್, ಸೊ ಯಾವ ಥರ ನೀವು ಕಂಪ್ಲೀಟ್ ಮಾಡ್ಬೋದು ಅಂದರೆ, ಸೊ ನೋಡಿ ಗೈಸ್, ಈಗ ತುಂಬ ವೀಡಿಯೋಸ್ ಬಂದುಬಿಟ್ಟು ಲಾಂಗ್ ವೀಡಿಯೋಸ್ ಬಂದುಬಿಟ್ಟು ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ನನ್ನ ವೀಡಿಯೋನೇ ತಗೊಳ್ಳಿ. ಓಕೆನಾ, ತುಂಬ ಲಾಂಗ್ ವೀಡಿಯೋಸ್ ಬಂದುಬಿಟ್ಟು ನಾನು ಮಾಡ್ತೀನಿ. ಯಾವುದರ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ಆಗಲಿ, ಟೆಕ್ ರಿಲೇಟೆಡ್ ಆಗಲಿ, ಇಲ್ಲ ಲೈಕ್ ಕಾರ್ಟೂನ್ ರಿಲೇಟೆಡ್ ಆಗಲಿ, ಎಷ್ಟು ವೀಡಿಯೋಸು, ತುಂಬ ವೀಡಿಯೋಸ್ ನಾನು ಮಾಡ್ತೀನಿ. ಓಕೆನಾ, ಎಲ್ಲ ಬಂದುಬಿಟ್ಟು ಲಾಂಗ್ ವೀಡಿಯೋಸ್ ಮಾಡ್ತೀನಿ. ಬಟ್ ನೀವು ಇದೇ ಟಾಪಿಕ್ನ ಹೋಗ್ಬಿಟ್ಟು ಸರ್ಚ್ ಮಾಡಿ, ಶಾರ್ಟಲ್ಲಿ ಒಂದೇ ಒಂದು ಶಾರ್ಟು ನಿಮಗೆ ಕನ್ನಡದಲ್ಲಿ ಸಿಗಲ್ಲ. ಓಕೆನಾ, ಸೊ ಈಗಿನ ಟೈಮಲ್ಲಿ ನೀವು ಸರ್ಚ್ ಮಾಡಿದರೆ ಫಸ್ಟ್ ಬರೋದು ಯಾವುದು, ಶಾರ್ಟ್ಸ್ ಸೆಕ್ಷನ್ ಫಸ್ಟು ಬರುತ್ತೆ. ಆಮೇಲೆ ಲಾಂಗ್ ವೀಡಿಯೋಸ್ದೆಲ್ಲ ವೀಡಿಯೋಸ್ ಶೋ ಆಗುತ್ತೆ. ಸೊ ನೀವು ಯಾಕೆ ಅದನ್ನು, ನಿಮಗೆ ಫ್ಯೂಚರ್ ಕೊಟ್ಟಿದೆ ಯೂಟ್ಯೂಬು, 3 ನಿಮಿಷದ ಫ್ಯೂಚರ್ ಕೊಟ್ಟಿದೆ. ಸೊ ನೀವು 3 ನಿಮಿಷದಲ್ಲಿ ಎಷ್ಟೇ ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಓಕೆನಾ, ಅದ್ರದ್ದು ಅರ್ಧ ಪಾರ್ಟ್ ಮಾಡಿ ಶಾರ್ಟ್ಸ್ಗಳನ್ನ ಮಾಡಾಕಿ. ಇಲ್ಲಾಂದರೆ ನೀವು 2ನೇ ಪಾರ್ಟಿಗೆ 2ನೇ ವೀಡಿಯೋ ನೋಡಿ ಅಂತ ಬೇಕಿದ್ದರೆ ಅಲ್ಲಿ ನೀವು ಲಾಸ್ಟಲ್ಲಿ ನೀವು ಹೇಳ್ಬೋದು. ತುಂಬ ಜನ ಹಾಗೆ ಮಾಡ್ತಿದ್ದಾರೆ. ಓಕೆನಾ, ಸೊ ನಾನು ಕನ್ನಡದಲ್ಲಿ ಯಾರು ಲೈಕ್ ಟೆಕ್ ರಿಲೇಟೆಡ್ ವೀಡಿಯೋಸ್ ಕಲಿಸ್ಕೊಡೋದು ನಾನು ನೋಡಿಲ್ಲ. ಓಕೆನಾ, ಸೊ ತಗೊಳ್ಳಿ, ನನ್ನ ವೀಡಿಯೋನೇ ತಗೊಳ್ಳಿ. ನನ್ನ ವೀಡಿಯೋದಿಂದನೇ ಕಲ್ತ್ಬಿಟ್ಟು ನನ್ನ ಥರನೇ ನೋಡಿಬಿಟ್ಟು ನೀವು ಶಾರ್ಟ್ ವೀಡಿಯೋಗಳು ಮಾಡಿ ಹಾಕಿ. ಯಾಕೆ ನಿಮ್ದಾಗಲ್ಲ? ಶಾರ್ಟಲ್ಲಿ ರೀಚ್ಗಳು ಜಾಸ್ತಿ ಇದೆ. ಈಗಿನ ಟೈಮಲ್ಲಿ ಜನಗಳು, ಆಡಿಯನ್ಸ್ಗಳು ಏನು ಮಾಡ್ತಿದ್ದಾರೆ, ಶಾರ್ಟ್ನೇ ಬಂದುಬಿಟ್ಟು ಜಾಸ್ತಿ ನೋಡ್ತಾ ಇರೋದು. ಓಕೆನಾ, ಸೊ ನೀವು ಆದಷ್ಟು ಬಂದುಬಿಟ್ಟು ಶಾರ್ಟ್ಸ್ಗಳನ್ನ ಮಾಡಿ ಹಾಕಿ. ಶಾರ್ಟ್ಗಳನ್ನ ಮಾಡಿ ಹಾಕಿದ್ರೆ ನಿಮ್ಮದು ರೀಚು ಜಾಸ್ತಿ ಇದೆ ಆ್ಯಂಡ್ ವ್ಯೂಸು ಜಾಸ್ತಿ ಬರುತ್ತೆ. ಇದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ. ಓಕೆನಾ ಗೈಸ್, ಸೊ ಆದಷ್ಟು ಶಾರ್ಟ್ ಕ್ರಿಯೇಟ್ ಮಾಡಿ. ಓಕೆನಾ, ಇಲ್ಲಿ ನಾನು ನಿಮಗೆ ಅದು ಇದು ಹೇಳಿ ಇಲ್ಲಿ ಟೈಮ್ನ ವೇಸ್ಟ್ ನಾನು ಮಾಡಲ್ಲ. ಮೇನ್ ಪಾಯಿಂಟ್ ಏನಿದೆ ನಾನು ಅದನ್ನು ತಿಳಿಸ್ತಾ ಇದ್ದೀನಿ. ಓಕೆನಾ, ಸೊ ಆದಷ್ಟು ಶಾರ್ಟ್ಗಳನ್ನ ಮಾಡಿ. ನಿಮಗೆ ಶಾರ್ಟಲ್ಲಿ ಅಷ್ಟು ಟೈಮ್ ಸಾಕಾಗಿಲ್ವಾ? ಸೊ 3 ಮಿನಿಟ್ವರೆಗೂ ಯೂಟ್ಯೂಬ್ ಏನಿದೆ ನಿಮಗೆ ಟೈಮ್ ಕೊಟ್ಟಿದೆ ಶಾರ್ಟೆಲ್ಲ ಅಪ್ಲೋಡ್ ಮಾಡೋದಕ್ಕೆ. ಸೊ 3 ಮಿನಿಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಏನಾದರೂ ಮಾಡೋಕ್ಕಾಗಿಲ್ವಾ? ಸೊ ನೀವೇನು ಮಾಡಿ, ನೆಕ್ಸ್ಟ್ ಪಾರ್ಟ್ ಮಾಡಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ನೀವೇನಾದರೂ ಮಾಡಿ ವೀಡಿಯೋಸ್ಗಳನ್ನ ಹಾಕಿದರೆ 100% ನಿಮ್ದೇನಾಗುತ್ತೆ, ಚಾನಲ್ಲು ಬೇಗ ಗ್ರೋತ್ ಆಗುತ್ತೆ. ಆ್ಯಂಡ್ ಈಗಿನ ಟೈಮಲ್ಲಿ ಆಡಿಯನ್ಸ್ಗಳು ಶಾರ್ಟ್ನ ನೋಡೋಕ್ಕೆ ತುಂಬ ಇಷ್ಟಪಡ್ತಿದೆ. ಲಾಂಗ್ ವೀಡಿಯೋಸಲ್ಲಿ ಅಷ್ಟು ಇಲ್ಲ, ಆಡಿಯನ್ಸ್ಗೆ ಅಷ್ಟು ಏನು ಅವ್ರಿಗೆ ಟೈಮ್ ಇಲ್ಲ. ಓಕೆನಾ, ಸೊ ಆದಷ್ಟು ಶಾರ್ಟ್ಗಳನ್ನ ಮಾಡಿ ಹಾಕಿ. ಶಾರ್ಟ್ ವೀಡಿಯೋದಲ್ಲಿ ಮಾಡೋದಾದರೆ ನೀವು ಕೆಲಸ ಬೇಗ ನಿಮಗೆ ರೀಚ್ ಬಂದುಬಿಟ್ಟು ಸಿಗುತ್ತೆ. ಓಕೆನಾ, ಟೆಕ್ ರಿಲೇಟೆಡೇ ವೀಡಿಯೋ ಹಾಕಿ. ಯೂಟ್ಯೂಬ್ ಟಿಪ್ಸ್ ಕೊಡಿ, ಯೂಟ್ಯೂಬ್ದು ರಿಲೇಟೆಡ್ ಟಿಪ್ಸು. ಯೂಟ್ಯೂಬ್ ಟಿಪ್ಸ್ ಅಂತಲೇ ಇಲ್ಲ, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಲೈಕ್ ತುಂಬ ಇದೆ, ಲೈಕ್ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಇದ್ರ ಟಿಪ್ಸ್ ಏನಾದರೂ ಕೊಡ್ತೀರಾ ಶಾರ್ಟ್ ವೀಡಿಯೋದಲ್ಲಿ ಕೊಡಿ. ಆದಷ್ಟು ಆ ಶಾರ್ಟ್ ವೀಡಿಯೋದಲ್ಲಿ 3 ನಿಮಿಷವರೆಗೂ ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಕವರ್ ಮಾಡಿ. ಸೊ ಒಂದು ವೀಡಿಯೋದಲ್ಲಿ ಒಂದು ಫುಲ್ ಕಂಪ್ಲೀಟ್ ಮಾಡಿದರೆ ಅಂದ್ಕೊಳ್ಳಿ. ಈಗ ನೆಕ್ಸ್ಟು ಒಂದೊಂದು ವೀಡಿಯೋದಲ್ಲಿ ಸೆಕೆಂಡ್ನೇ ಪಾರ್ಟ್ ಅಂತ ನೀವು ಹಾಕ್ಬೋದು. ತುಂಬ ಜನ ಆ ಥರ ಲಾಂಗ್, ಈಗ ಶಾರ್ಟ್ ಫಿಲಮ್ಸ್ ಅವರೆಲ್ಲ ಏನು ಮಾಡ್ತಾರೆ ಹಾಗೆ ಮಾಡೋದು. ಈಗ ಒಂದು ಪಾರ್ಟ್ ಹಾಕಿದ್ರು ಅಂದ್ಕೊಳ್ಳಿ, ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ, ಸಸ್ಪೆನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಪಾರ್ಟ್ ಮಾಡ್ತಾರೆ. ಸೊ ಆಡಿಯನ್ಸ್ಗಳು ಏನು ಮಾಡ್ತಾರೆ, ಆಗ ಆ ಚಾನಲ್ನಲ್ಲಿ ಹೋಗಿಬಿಟ್ಟು ಆ 2ನೇ ಪಾರ್ಟ್ ಹುಡುಕ್ಬಿಟ್ಟು ನೋಡ್ತಾರೆ. ಓಕೆನಾ, ಕರೆಕ್ಟಾ ಅಲ್ವಾ? ನೀವು ನೋಡಿದ್ದೀರಾ ಎಲ್ಲಾದರೂ ನೀವು ರೀಲ್ಸು ಇಲ್ಲ ಶಾರ್ಟ್ಸ್ ಏನಾದರೂ ನೋಡಬೇಕಿದ್ರೆ ಪಾರ್ಟ್ 2 ಅಂತ ಅವ್ರೇನಾದರೂ ಹಾಕಿ
ಹಾಕಿದರೆ ಲೈಕ್ ಪಾರ್ಟ್ 2 ಕಮಿಂಗ್ ಸೂನ್ ಅಂತ ಏನಾದರೂ ಹಾಕಿದರೆ ನೀವು ಅವ್ರ ಚಾನಲ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಆ ಪಾರ್ಟ್ 2 ನೋಡೋವರೆಗೂ ನೀವು ಬಿಡಲ್ಲ, ಓಕೆನಾ. ಸೊ ಸೇಮ್ ಇದೇ ಥರ ನಿಮಗೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಇದೇ ಥರ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ಥರ ಮಾಡಿಬಿಟ್ಟು ಶಾರ್ಟ್ ವೀಡಿಯೋಸ್ಗಳನ್ನ ಹಾಕಿ ನಿಮಗೆ ಬೇಗ ರೀಚ್ ಸಿಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸು ಸಿಗುತ್ತೆ ಆ್ಯಂಡ್ ಒಂದು ತಿಂಗಳಲ್ಲಿ ನೀವು ಮಾನಿಟೈಸೇಷನ್ನು ಮಾಡ್ಕೋಬೋದು ಆ್ಯಂಡ್ ಅರ್ನಿಂಗ್ನು ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾರ್ದೆಲ್ಲ ಶಾರ್ಟ್ ಚಾನಲ್ ಇಲ್ಲ ಇವತ್ತೇ ಸ್ಟಾರ್ಟ್ ಮಾಡಿ. ಶಾರ್ಟ್ಸಲ್ಲಿ ಬಂದುಬಿಟ್ಟು ತುಂಬ ರೀಚ್ ಇದೆ, ಓಕೆನಾ. ಸೊ ತುಂಬ ರೀಚ್ ಇದೆ, ನೀವು ಬೇಗ ಗ್ರೋ ಆಗಿಬಿಡ್ಬೋದು, ಓಕೆನಾ ಗೈಸ್. ಸೊ ನೀವು ಹೇಳ್ತಾ ಇರ್ಬೋದು, ಯಾಕೆ ನೀವು ನಮಗೆ ಹೇಳ್ತಿದ್ದೀರಾ, ನೀವು ಯಾಕೆ ಮಾಡಲ್ಲ ಶಾರ್ಟ್ ವಿಡಿಯೋ ಅಂತ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಏನಾದರೂ ಆಗಿ ಏನಾದರೂ ಗ್ರೋ ಆಗಿ ಮುಂದಕ್ಕೆ ನಾನು ನಿಮಗೆ ಆ ಚಾನಲ್ನ ಬಂದುಬಿಟ್ಟು ತೋರಿಸ್ತೀನಿ, ಓಕೆನಾ. ಆ ಶಾರ್ಟ್ ಚಾನಲ್ ಏನಿದೆ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಹೋಗ್ಬಿಟ್ಟು ನಿಮ್ಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಓಕೆನಾ. ಸೊ ಈಗ ಸ್ಟಾರ್ಟ್ ಮಾಡಿ, ನನ್ನ ಜೊತೆಲೇ ಸ್ಟಾರ್ಟ್ ಮಾಡಿ. ನಾನು ಬಂದುಬಿಟ್ಟು ಶಾರ್ಟ್ ಚಾನಲ್ ಏನಿದೆ ಓಪನ್ ಮಾಡಿದ್ದೀನಿ. ಸೊ ಬಟ್ ನಾನು ನಿಮಗೆ ಅದನ್ನು ಈಗ ತೋರಿಸಲ್ಲ, ಅದೊಂದು ಸ್ವಲ್ಪ ಗ್ರೋತ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ, ಆಗ ನಿಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಓಕೆನಾ. ಸೊ ಸ್ಟಾರ್ಟ್ ಮಾಡಿ, ನನ್ನ ಜೊತೆನೇ ಶಾರ್ಟ್ ವಿಡಿಯೋ ಏನಿದೆ ಕ್ರಿಯೇಟ್ ಮಾಡಿ ಹಾಕಿ, ಓಕೆನಾ. ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಟಿಪ್ಸು ಹಾಕೋದಾದರೂ ಹಾಕ್ಬೋದು, ಇಲ್ಲ ನಿಮಗೆ ಬೇರೆದ್ರಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ, ಲೈಕ್ ಬೇರೆ ಟೈಪ್ ವೀಡಿಯೋಸ್ ಹಾಕೋದ್ರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಲೈಕ್ ತುಂಬ ಇದೆ ಶಾರ್ಟ್ ಸ್ಟೋರೀಸ್ ಕೂಡ ನೀವು ಹಾಕ್ಬೋದು. ನಿಮ್ಗೊಂದು ಕೆಲವೊಂದು ಐಡಿಯಾಸ್ಗಳು ಕೊಡ್ತೀನಿ ನೋಡಿ ಶಾರ್ಟ್ ವಿಡಿಯೋ ಮಾಡೋಕ್ಕೆ. ಲೈಕ್ ನೀವು ಟೆಕ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡೇ ವೀಡಿಯೋಸ್ ಮಾತ್ರ ಹಾಕಿ, ಓಕೆನಾ. ನೀವೇನಾದರೂ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ರೆ, ಶಾರ್ಟ್ ಚಾನಲ್ ಏನಾದರೂ ಮಾಡ್ತಾಯಿದ್ರೆ ಯೂಟ್ಯೂಬ್ ರಿಲೇಟೆಡೇ ಹಾಕಿ. ಇಲ್ಲ ಅದರಲ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇಲ್ವಾ, ಇನ್ಸ್ಟಾಗ್ರಾಮ್ ರಿಲೇಟೆಡ್ ವೀಡಿಯೋಸ್ ಹಾಕಿ, ಅದ್ರ ಬಗ್ಗೆ ಟಿಪ್ಸ್ ಟ್ರಿಕ್ ಎಲ್ಲ ಕೊಡಿ ಶಾರ್ಟ್ ವೀಡಿಯೋದಲ್ಲಿ. ನಾನು ಹೇಳ್ತಾ ಇರೋದು ಲಾಂಗ್ ವೀಡಿಯೋದಲ್ಲ, ಓಕೆನಾ. ಬೈ ಚಾನ್ಸ್ ನಿಮಗೆ ಇನ್ಸ್ಟಾಗ್ರಾಮು ಇಷ್ಟ ಆಗಿಲ್ವಾ, ಫೇಸ್ಬುಕ್ ರಿಲೇಟೆಡ್ ಕೊಡಿ. ಫೇಸ್ಬುಕ್ಕು ಇಷ್ಟ ಆಗಿಲ್ವಾ ಬಿಟ್ಬಿಡಿ. ಅದು ಬಿಟ್ಟರೆ ಬೇರೆ ಫೋನ್ ಸೆಟ್ಟಿಂಗ್ಸ್ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ, ಫೋನ್ ಸೆಟ್ಟಿಂಗ್ಸ್ ಬಗ್ಗೆ ಏನಾದರೂ ನಿಮಗೆ ನಾಲೆಜ್ ಇದ್ದರೆ ಅದ್ರ ಬಗ್ಗೆ ಕೊಡಿ, ಓಕೆನಾ. ಅದಾದಮೇಲೆ ನಿಮಗೆ ಫೋಟೋಸ್ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ ಅದನ್ನು ಕೊಡಿ, ಓಕೆನಾ. ಆ್ಯಂಡ್ ಇಲ್ಲ ವೆಬ್ಸೈಟ್ಸ್ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ ನಿಮಗೆ, ವೆಬ್ಸೈಟ್ಸು ಲೈಕ್ ಆ ವೆಬ್ಸೈಟಲ್ಲಿ ಇದು ಸಿಗುತ್ತೆ, ಫ್ರೀ ವಾಯ್ಸ್ ಸಿಗುತ್ತೆ, ಈ ಥರ ಏನಾದರೂ ನಾಲೆಜ್ ಇದೆ ಆ ವೆಬ್ಸೈಟ್ ಬಗ್ಗೆ ತಿಳಿಸಿ. ಏನಾದರೂ ಒಂದು ನಿಮ್ಮಲ್ಲಿ ಇದ್ದೇ ಇರುತ್ತೆ ಗೈಸ್, ಏನಾದರೂ ಇದ್ದೇ ಇರುತ್ತೆ, ಅದನ್ನು ನೀವು ಮಾಡಿ. ಆ್ಯಂಡ್ ಸ್ಟೋರೀಸ್ ಕೂಡ ನೀವು ಮಾಡ್ಬೋದು, ಓಕೆನಾ. ಶಾರ್ಟ್ ಸ್ಟೋರೀಸು ಲೈಕ್ ಜೋಕ್ಸು, ಕಾಮಿಡಿ ವೀಡಿಯೋಸು ಇವೆಲ್ಲ ನೀವು ಶಾರ್ಟಲ್ಲಿ ಮಾಡ್ಬೋದು, ಓಕೆನಾ. ತುಂಬ ಆ್ಯನಿಮೇಷನ್ಸು ವೀಡಿಯೋಗಳು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲ ನನಗೆ ಆ್ಯನಿಮೇಷನ್ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಫೋಟೋಸ್ಗಳನ್ನ ಯೂಸ್ ಮಾಡಿ ಕೂಡ ನೀವು ಮಾಡ್ಬೋದು, ಓಕೆನಾ. ತುಂಬ ಐಡಿಯಾಸ್ ಇದೆ. ಬಟ್ ಶಾರ್ಟ್ ಕ್ರಿಯೇಟ್ ಮಾಡಿ, ಇವತ್ತೇ ಚಾನಲ್ ಮಾಡಿ ಶಾರ್ಟ್ ಕ್ರಿಯೇಟ್ ಮಾಡಿ ಹಾಕಿ. ಇದರಲ್ಲಿ ರೀಚ್ ಜಾಸ್ತಿ ಇದೆ, ಓಕೆನಾ. ಇದರಲ್ಲಿ ರೀಚ್ ಜಾಸ್ತಿ ಇದೆ, ಇದರಿಂದ ನಿಮ್ದು ಏನಾಗುತ್ತೆ 1000 ಸಬ್ಸ್ಕ್ರೈಬರ್ಸು ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ 10 ಮಿಲಿಯನ್ ವ್ಯೂಸ್ ಏನಿದೆ ಅದು ಕೂಡ ನಿಮಗೆ ಡಿಫಿಕಲ್ಟ್ ಅನಿಸಲ್ಲ, ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಏನು ನೀವು ಕನ್ಸಿಸ್ಟೆನ್ಸ್ ಆಗಿರಬೇಕು. ವೀಡಿಯೋಸ್ ಅಟ್ಲಿ ಡೈಲಿ ನೀವು ಶಾರ್ಟ್ ವೀಡಿಯೋ ಮಾಡ್ತಿದ್ದೀರಾ ಅಂದರೆ 3 ವೀಡಿಯೋ ಅಪ್ಲೋಡ್ ಮಾಡಿ. 3 ವೀಡಿಯೋ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗಲ್ಲ ಶಾರ್ಟ್ ವೀಡಿಯೋ, ಓಕೆನಾ. ತುಂಬ ಈಸಿಯಾಗಿ ನೀವು 3 ವೀಡಿಯೋ ಹಾಕ್ಬೋದು. ಒಂದು ಬೆಳಗ್ಗೆ ಅಪ್ಲೋಡ್ ಮಾಡಿ, ಇನ್ನೊಂದು ಬಂದುಬಿಟ್ಟು ಮಧ್ಯಾಹ್ನ ಅಪ್ಲೋಡ್ ಮಾಡಿ, ಇನ್ನೊಂದು ವೀಡಿಯೋ ಬಂದುಬಿಟ್ಟು ಈವ್ನಿಂಗ್ 6 o'clock ಇಲ್ಲ 7 o'clock ಈವ್ನಿಂಗ್ ಅಪ್ಲೋಡ್ ಮಾಡಿ, ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ಕಂಟಿಸ್ಟೆನ್ಸ್ ಆಗಿರಿ. ಲಾಂಗ್ ಗ್ಯಾಪ್ ಬಂದುಬಿಟ್ಟು ಕೊಡಬೇಡಿ ನಿಮ್ಮ ಚಾನಲಲ್ಲಿ. ನೀವು ಲಾಂಗ್ ಗ್ಯಾಪ್ಸ್ ಏನಾದರೂ ಕೊಡ್ತಾ ಇದ್ದರೆ ಚಾನಲ್ ಏನಾಗ್ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ, ಓಕೆನಾ. ಇದು ಮತ್ತೆ ನೀವು ಆ ಡೆಡ್ ಆಗಿರೋ ಚಾನಲ್ನೇ ಇದು ಮಾಡಬೇಕಂದ್ರೆ ನಿಮಗೆ ಇನ್ನೂ ತುಂಬ ಮತ್ತೆ ಕಷ್ಟಪಡಬೇಕು, ಮತ್ತು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ಏನಾದರೂ ಔಟ್ಸೈಡು ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟೇ ಗೊತ್ತಿರುತ್ತಲ್ವ ನೀವು ಔಟ್ಸೈಡ್ ಹೋಗ್ತಿದ್ದೀರಾ ಅಂತ. ಸೊ ಔಟ್ಸೈಡ್ ಹೋಗ್ತಿದ್ದೀರಾ ಅಂತ ಗೊತ್ತಾದಮೇಲೆ ನೀವು ಏನು ಮಾಡಿ, ಎಕ್ಸ್ಟ್ರಾ ವೀಡಿಯೋಸ್ಗಳನ್ನ ಮಾಡಿ ಅನ್ಲಿಸ್ಟೆಡಲ್ಲಿ ಹಾಕಿ ಇಟ್ಬಿಡಿ. ಬೇಕಿದ್ರೆ ಆಮೇಲೆ ನೀವು ಪೋಸ್ಟ್ ಮಾಡ್ಕೋಬೋದು, ಶೆಡ್ಯೂಲ್ ಮಾಡ್ಕೋಬೋದು, ಓಕೆನಾ. ಆದಷ್ಟು ನಾನು ಹೇಳಿರೋ ಟಿಪ್ಸ್ಗಳನ್ನ ಫಾಲೋ ಮಾಡಿ ಶಾರ್ಟ್ ಚಾನಲ್ ಮೇಲೆ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸು ಇಲ್ಲ ಬೇರೆ ಥರ ಏನಾದರೂ ಕೇಳಬೇಕಂದ್ರೂ ನೀವು ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.